ನಮಸ್ಕಾರ. ಬನ್ನಿ, ಇವತ್ತು ಒಂದು ತುಂಬಾನೇ ಕಠಿಣವಾದ ಅಂತಾರಾಷ್ಟ್ರೀಯ ಬಿಕ್ಕಟ್ಟಿನ ಬಗ್ಗೆ ಮಾತಾಡೋಣ. 2026ರಲ್ಲಿ ಪಶ್ಚಿಮ ಏಷ್ಯಾ ಸಂಘರ್ಷದ ಬೆಂಕಿಯಲ್ಲಿ ಬೇಯುತ್ತಿದ್ದಾಗ ಭಾರತದ ವಿದೇಶಾಂಗ ನೀತಿಗೆ ಒಂದು ದೊಡ್ಡ ಅಗ್ನಿಪರೀಕ್ಷೆ ಎದುರಾಗಿತ್ತು. ಆ ಸಮಯದಲ್ಲಿ ಭಾರತ ಎಂಥ ಕಷ್ಟದ ಆಯ್ಕೆಗಳನ್ನ ಮಾಡ್ಬೇಕಾಯ್ತು ಅಂತ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ಇಡೀ ಚರ್ಚೆ ಶುರುವಾಗಿದ್ದೇ ಒಂದು ಮಾತಿನಿಂದ. ವಿರೋಧ ಪಕ್ಷದ ನಾಯಕಿ ಸೋನಿಯಾ ಗಾಂಧಿಯವರು ಒಂದು ತುಂಬಾನೇ ತೀಕ್ಷ್ಣವಾದ ಆರೋಪ ಮಾಡಿದ್ರು. ಅವರ ಈ ಮಾತುಗಳು ಭಾರತದ ವಿದೇಶಾಂಗ ನೀತಿಯ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಭಾರತದ ತಟಸ್ಥ ನಿಲುವಿನ ಬಗ್ಗೆ ದೇಶಾದ್ಯಂತ ಒಂದು ದೊಡ್ಡ ಚರ್ಚೆಗೆ ಕಾರಣವಾಯಿತು. ಸರಿ, ಹಾಗಾದ್ರೆ ಮೊದಲು ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ಕೆಲವು ದಿನಗಳಲ್ಲಿ ಪಶ್ಚಿಮ ಏಷ್ಯಾ ಹೇಗೆ ಯುದ್ಧದ ಬಾಗಿಲಿಗೆ ಬಂದು ನಿಂತುಬಿಡ್ತು ನೋಡಿ. ಘಟನೆಗಳು ಎಷ್ಟು ವೇಗವಾಗಿ ನಡೆದು ಅಂದ್ರೆ, ಫೆಬ್ರವರಿ 25ಕ್ಕೆ ಪ್ರಧಾನಿ ಮೋದಿ ಇಸ್ರೇಲ್ಗೆ ಹೋಗ್ತಾರೆ. ಜಸ್ಟ್ ಮೂರೇ ದಿನದಲ್ಲಿ ಅಮೆರಿಕ ಇಸ್ರೇಲ್ ಸೇರಿ ಮಾಡಿದ ಒಂದು ಆಪರೇಷನ್ನಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಅವರ ಹತ್ಯೆ ಆಗುತ್ತೆ. ಇದಕ್ಕೆ ಇರಾನ್ ಸುಮ್ಮನೆ ಕೂರ್ಲಿಲ್ಲ. ತಕ್ಷಣವೇ ಇಸ್ರೇಲ್ ಮತ್ತು ಯುಎಇ ಮೇಲೆ ಮಿಸೈಲ್ ದಾಳಿ ಮಾಡಿ ಪ್ರತಿಕಾರ ತೀರ್ಸ್ಕೊಳ್ತು. ಇಡೀ ಪ್ರದೇಶ ಅಕ್ಷರಶಃ ಯುದ್ಧದ ಅಂಚಿನಲ್ಲಿ ನಿಂತಿತ್ತು. ಈ ಬಿಕ್ಕಟ್ಟು ಭಾರತವನ್ನು ಒಂದು ರೀತಿ ಇಕ್ಕಟ್ಟಿಗೆ ಸಿಲ್ಕ್ಸ್ಬಿಡ್ತು. ಯಾಕಂದ್ರೆ ಒಂದು ಕಡೆ ನಮ್ಗೆ ಇಸ್ರೇಲ್, ಅಮೆರಿಕ, ಗಲ್ಫ್ ದೇಶಗಳು ಇವೆಲ್ಲ ತುಂಬನೇ ಕ್ಲೋಸ್ ಪಾರ್ಟ್ನರ್ಸ್. ಮತ್ತೊಂದ್ ಕಡೆ ಇರಾನ್ ಜೊತೆ ನಮ್ದು ಐತಿಹಾಸಿಕ ಮತ್ತು ಸ್ಟ್ರಾಟಜಿಕ್ ಸಂಬಂಧ. ಸೊ ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ನಮ್ಮ ವ್ಯೂಹಾತ್ಮಕ ಸ್ವಾಯತ್ತತೆ ಅಂತಾರಲ್ಲ, ಅಂದ್ರೆ ಸ್ವತಂತ್ರವಾಗಿ ನಿರ್ಧಾರ ತಗೊಳ್ಳೋ ಶಕ್ತಿ, ಅದನ್ನ ಉಳಿಸ್ಕೊಳ್ಳೋದು ಭಾರತದ ಮುಂದಿದ್ದ ದೊಡ್ಡ ಚಾಲೆಂಜ್ ಆಗಿತ್ತು. ಈಗ ನಾವು ಪ್ರಧಾನಿ ಮೋದಿಯವರ ಇಸ್ರಾಯೇಲ್ ಭೇಟಿಯ ಟೈಮಿಂಗ್ ಬಗ್ಗೆ ಸ್ವಲ್ಪ ನೋಡೋಣ. ಯಾಕಂದ್ರೆ ಈ ಬಿಕ್ಕಟ್ಟು ಸ್ಫೋಟಗೊಳ್ಳೋಕೆ ಕೆಲವೇ ದಿನಗಳ ಮುಂಚೆ ಈ ಭೇಟಿಯಾಗಿದ್ದು, ಇದು ಸಹಜವಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿತು. ಈ ಭೇಟಿ ಏನೋ ಸುಮ್ನೆ ಕೈಕುಲ್ಕಿ ಬರೋ ಥರ ಇರ್ಲಿಲ್ಲ. ಇಲ್ಲಿ ಚರ್ಚೆಯಾದ ವಿಷಯಗಳನ್ನು ನೋಡಿ. ಭದ್ರತಾ ಒಪ್ಪಂದಗಳನ್ನು ಅಪ್ಗ್ರೇಡ್ ಮಾಡೋದು, ಡಿಫೆನ್ಸ್ನಲ್ಲಿ ಎಐ ಮತ್ತು ಕ್ವಾಂಟಮ್ ಟೆಕ್ನಾಲಜಿ ಬಳಸೋದು, ಹೀಗೆ. ಇದು ಬರೀ ಬಿಸ್ನೆಸ್ ಡೀಲ್ ಆಗಿರ್ಲಿಲ್ಲ. ಬಿಕ್ಕಟ್ಟು ಶುರುವಾಗೋ ಹೊತ್ತಲ್ಲೇ ಭಾರತ ಮತ್ತು ಇಸ್ರಾಯೇಲ್ ನಡುವಿನ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಎಷ್ಟು ಆಳವಾಗಿದೆ ಅನ್ನೋದನ್ನ ಇದು ಜಗತ್ತಿಗೆ ತೋರಿಸ್ತಾ ಇತ್ತು. ಸರಿ, ಈ ದಾಳಿಗಳೆಲ್ಲ ನಡೆದ ಮೇಲೆ ಭಾರತ ಸರ್ಕಾರದ ಅಧಿಕೃತ ಪ್ರತಿಕ್ರಿಯೆ ಹೇಗಿತ್ತು ಮತ್ತು ಮುಖ್ಯವಾಗಿ ಯಾವ ವಿಷಯದ ಬಗ್ಗೆ ಸರ್ಕಾರ ತುಟಿಪಿಟಿ ಕನ್ನಲಿಲ್ಲ, ಅದನ್ನೀಗ ನೋಡೋಣ. ಭಾರತದ ನಿರ್ಧಾರದ ಹಿಂದೆ ಇದ್ದ ಒಂದು ದೊಡ್ಡ ಕಾರಣ ಇಲ್ಲಿದೆ ನೋಡಿ. ಇಸ್ರೇಲಿನ ಒಟ್ಟು ಶಸ್ತ್ರಾಸ್ತ್ರ ರಫ್ತಿನಲ್ಲಿ 38%, ಅಂದ್ರೆ 1/3 ಹೆಚ್ಚು ಬರೋದು ಭಾರತಕ್ಕೆ. ಈ ನಂಬರ್ ನೋಡಿದ್ರೆ ಸಾಕು, ನಮ್ಮ ಡಿಫೆನ್ಸ್ ವಿಚಾರದಲ್ಲಿ ಇಸ್ರೇಲ್ ಜೊತೆಗಿನ ಸಂಬಂಧ ಎಷ್ಟು ಮುಖ್ಯ ಅನ್ನೋದು ನಮಗೆ ಕ್ಲಿಯರ್ ಆಗತ್ತೆ. ಇನ್ನೊಂದು ತುಂಬಾನೇ ಮುಖ್ಯವಾದ ವಿಷಯ ಅಂದ್ರೆ ಗಲ್ಫ್ ದೇಶಗಳಲ್ಲಿ ಕೆಲಸ ಮಾಡ್ತಿರೋ ನಮ್ಮ ಜನ. ಸುಮಾರು 95 ಲಕ್ಷ ಭಾರತೀಯರು ಅಲ್ಲಿ ವಾಸವಾಗಿದ್ದಾರೆ. ಒಂದ್ವೇಳೆ ಅಲ್ಲೇನಾದ್ರೂ ಯುದ್ಧ ಶುರುವಾದ್ರೆ ಅವರ ಸೇಫ್ಟಿ ಭಾರತ ಸರ್ಕಾರದ ಮೊದಲ ಆದ್ಯತೆ ಆಗಿರುತ್ತೆ ಅಲ್ವಾ? ಸೊ ಈ ದೊಡ್ಡ ಸಂಖ್ಯೆ ಕೂಡ ಭಾರತದ ನಿರ್ಧಾರಗಳ ಮೇಲೆ ತುಂಬಾನೇ ಪ್ರಭಾವ ಬೀರಿತು. ಹಾಗಾದ್ರೆ ಭಾರತ ಮಾಡಿದ್ದೇನೋ ನೋಡಿ, ಇದೊಂದು ಪಕ್ಕಾ ಕ್ಯಾಲ್ಕ್ಯುಲೇಟೆಡ್ ನಡೆ. ಯುಎಇಗೆ ಫೋನ್ ಮಾಡಿ ಇರಾನ್ ದಾಳಿಯನ್ನು ಖಂಡಿಸಿದ್ರು. ಇಸ್ರಾಯೇಲ್ಗೆ ಫೋನ್ ಮಾಡಿ ಸ್ವಲ್ಪ ಶಾಂತವಾಗಿರಿ ಅಂತ ಮನವಿ ಮಾಡಿದ್ರು. ಆದರೆ ಇರಾನ್ನ ನಾಯಕನ ಹತ್ಯೆ ಬಗ್ಗೆ ಮಾತ್ರ ಸಂಪೂರ್ಣ ಮೌನ. ಅದೇ ಸಮಯದಲ್ಲಿ ಚಾಬಹಾರ್ ಪೋರ್ಟ್ ಮೇಲೆ ಅಮೆರಿಕದ ಸ್ಯಾಂಕ್ಷನ್ಸ್ ಬೀಳದ ಹಾಗೆ ನೋಡ್ಕೊಂಡ್ರು. ಇದೊಂದು ರೀತಿ ಹಗ್ಗದ ಮೇಲಿನ ನಡಿಗೆಯಾಗಿತ್ತು. ಈ ಎಲ್ಲ ಘಟನೆಗಳ ನಂತರ ನಮ್ಮ ದೇಶದೊಳಗೆ ಒಂದು ದೊಡ್ಡ ಚರ್ಚೆ ಶುರುವಾಯಿತು. ಸರ್ಕಾರದ ನಡೆ ಸರಿನಾ ತಪ್ಪಾ ಅಂತ. ಕೆಲವರು ಇದನ್ನ ಪ್ರಾಕ್ಟಿಕಲ್ ಮೂವ್ ಅಂದ್ರೆ, ಇನ್ನೂ ಕೆಲವರು ಇದೊಂದು ದ್ರೋಹ ಅಂತ ವಾದಿಸಿದ್ರು. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋರು ಅಂದ್ರೆ ಮಾಜಿ ಸೇನಾ ಮುಖ್ಯಸ್ಥ ವೇದ್ ಮಲ್ಲಿಕ್ ಅವರಂಥವ್ರು ಹೇಳಿದ್ದೇನು ಅಂದ್ರೆ, ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನೇ ಮೊದಲು ನೋಡಿದೆ. ನಮ್ಗೆ ಎನರ್ಜಿ ಸೆಕ್ಯೂರಿಟಿ ಬೇಕು, ಗಲ್ಫ್ನಲ್ಲಿರೋ ನಮ್ಮ ಜನರ ಸೇಫ್ಟಿ ಬೇಕು, ಇದಕ್ಕೋಸ್ಕರ ಈ ನಿರ್ಧಾರ ತಗೊಂಡಿದ್ದು ಸರಿ ಇದೆ ಅನ್ನೋದು ಅವರ ವಾದವಾಗಿತ್ತು. ಆದರೆ ಇದಕ್ಕೆ ತದ್ವಿರುದ್ಧವಾದ ವಾದವೂ ಇತ್ತು. ಮಾಜಿ ರಾಯಭಾರಿ ಕೆ.ಸಿ. ಸಿಂಗ್ ಅವರಂಥ ವಿಮರ್ಶಕರು ಹೇಳಿದ್ದು, ಇಲ್ಲ, ಈ ಭೇಟಿಯ ಟೈಮಿಂಗ್ನಿಂದಾಗಿ ಭಾರತ ಇಸ್ರೇಲಿನ ಕಡೆಗೆ ವಾಲಿದೆ ಅಂತ ಇಡೀ ಜಗತ್ತಿಗೆ ಕಾಣಿಸ್ತು. ಇದರಿಂದ ನಮ್ಮ ಸ್ವತಂತ್ರ ನಿಲುವಿಗೆ ಧಕ್ಕೆ ಬಂತು ಮತ್ತು ನಮ್ಮ ತಟಸ್ಥ ನೀತಿಯನ್ನೇ ನಾವು ಕೈಬಿಟ್ಟ ಹಾಗಾಯಿತು ಅಂತ ಅವರು ವಾದಿಸಿದರು. ಈ ಇಡೀ ಚರ್ಚೆಯ ಕೇಂದ್ರಬಿಂದುವೇ ವ್ಯೂಹಾತ್ಮಕ ಸ್ವಾಯತ್ಯತೆ ಅನ್ನೋ ಕಾನ್ಸೆಪ್ಟ್. ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಬೇರೆ ಯಾವ ದೇಶದ ಒತ್ತಡಕ್ಕೂ ಮಣಿಯದೆ ನಮ್ಮ ದೇಶದ ಹಿತಾಸಕ್ತಿಗೋಸ್ಕರ ಸ್ವತಂತ್ರವಾಗಿ ನಿರ್ಧಾರ ತಗೊಳ್ಳೋ ಸಾಮರ್ಥ್ಯ. ಈ ಬಿಕ್ಕಟ್ಟಿನಲ್ಲಿ ಭಾರತ ಈ ಸ್ವಾಯತ್ಯತೆಯನ್ನ ಉಳಿಸ್ಕೊಂಡಿದ್ಯಾ ಅಥವಾ ಕಳ್ಕೊಂಡಿದ್ಯಾ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಕೊನೆಯದಾಗಿ
ಈ ಇಡೀ ಘಟನೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಇವತ್ತಿನ ಜಗತ್ತಿನಲ್ಲಿ ಒಂದೊಂದು ದೇಶವೂ ಒಂದೊಂದು ಬಣದಲ್ಲಿರುವಾಗ ನಿಜವಾಗಿಯೂ ಯಾರ ಪರವೂ ಇಲ್ಲದೆ ಸಂಪೂರ್ಣ ತಟಸ್ಥವಾಗಿರೋಕೆ ಸಾಧ್ಯನಾ? ಅಥವಾ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಹಿತಾಸಕ್ತಿಗೆ ತಕ್ಕಂತೆ ಬೇರೆ ಬೇರೆ ಬಣಗಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಅನಿವಾರ್ಯನಾ? ಈ ಪ್ರಶ್ನೆಯೊಂದಿಗೆ ಇಂದಿನ ವಿಶ್ಲೇಷಣೆಯನ್ನ ಮುಗಿಸೋಣ.